ಅಲ್ಲ, ಆ ಹೆಂಗಸು ಈ ಗಂಟನ್ನು ಮೇಲಿನಿಂದ ಏಕೆ ಎಸೆದಳು? ಅವಳ್ಯಾರು? ಆ ರಾಕ್ಷಸನ ಜೊತೆ ಆಕಾಶ ಮಾರ್ಗದಲ್ಲಿ ಏಕೆ ಹೋಗುತ್ತಿದ್ದಳು? ಅವಳೇ ಹೋಗುತ್ತಿದ್ದಳೋ ಅಥವಾ ಆಕೆಯನ್ನು ಬಲವಂತವಾಗಿ ಕರೆದೊಯ್ಯಲಾಗುತ್ತಿತ್ತೋ? ಹೌದೌದು, ಅದೇ ಸರಿ. ಆ ತರುಣಿಯನ್ನು ಅಪಹರಿಸಿರಬೇಕು. ಒಂದು ವೇಳೆ ಸಂಬಂಧಿಸಿದವರಿಗೆ ಈ ವಿಷಯ ತಿಳಿಸಲೆಂದು ಈ ಗಂಟನ್ನು ಎಸೆದಿರಬೇಕು. ಅವಳ್ಯಾರು? ಅವಳ ಕಡೆಯವರು ಯಾರೆಂದು ತಿಳಿಯುವುದು ಹೇಗೆ? ತಿಳಿಯದಿದ್ದರೂ ಮುಂದೆ ಯಾರಾದರೂ ಹುಡುಕಿಕೊಂಡು ಬರಬಹುದು. ಒಂದು ವೇಳೆ ಬಂದರೆ ದಕ್ಷಿಣ ದಿಕ್ಕಿಗೆ ಒಬ್ಬ ರಾಕ್ಷಸ ಒಬ್ಬ ತರುಣಿಯನ್ನು ಎಳೆದುಕೊಂಡು ಹೋಗುತ್ತಿದ್ದನೆಂದು ಹೇಳಬಹುದಲ್ಲವೇ? ಪಾಪ, ಯಾವನ ದುಷ್ಟ ಹೆಂಗಸೋ ಏನೋ. ಏನೇ ಆಗಲಿ, ಈ ವಿಷಯವನ್ನು ನಮ್ಮ ಸುಗ್ರೀವರಾಜನಿಗೆ ತಿಳಿಸುವುದು ನಮ್ಮ ಕರ್ತವ್ಯ. ಬನ್ನಿ ಹೋಗೋಣ.